ನಮಸ್ಕಾರ ಫ್ರೆಂಡ್ಸ್, ಇವತ್ತು ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ಜೋಳದ ರೊಟ್ಟಿ ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ರೊಟ್ಟಿ ಹಂಗೆ ಬಿರುಸ ನಮ್ಮ ಉತ್ತರ ಕರ್ನಾಟಕ ಮಾತ, ಬೆಣ್ಣೆ ಅಂತ ಮನಸ ನಮ್ಮೂರೊಮ್ಮೆ ನೆನಸ. ಈ ಡೈಲಾಗ್ ನೆನಪಾಗುತ್ತೆ ನೋಡ್ರಿ ಈ ರೊಟ್ಟಿ ಮಾಡುವಾಗ. ನಮ್ಮ ಉತ್ತರ ಕರ್ನಾಟಕ ಬಿರುಸಾದ್ರೂ ಬೆಣ್ಣೆ ಅಂತ ಮನಸ್ಸಿರ್ತೈತಿ, ನೆನಪಿಟ್ಕೋರಿ. ನೋಡಿರಿ, ಈ ರೀತಿ ನಾದ್ಕೊಂಡು ಈ ಥರ ಉಳ್ಳಿ ಮಾಡ್ಕೋಬೇಕ್ರಿ. ನೋಡಿರಿ, ಈ ಥರ ವಾಪಸ್ ಬರ್ಬೇಕು ಹಿಟ್ಟು, ಆ ಥರ ಹಿಟ್ಟು ನಾದ್ಕೋಬೇಕು. ಆಮೇಲೆ ಗ್ಯಾಸ್ ಮೇಲೆ ತವಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡ್ರಿ. ಈ ಕಡೆ ರೊಟ್ಟಿ ಬಡಿಯೋದನ್ನು ಸ್ಟಾರ್ಟ್ ಮಾಡೋದು. ಗುಂಡಕ್ಕಂಗೆ ಬಡ್ಕೋತ ಹೋಗ್ಬೇಕ್ರಿ, ಸಾವ್ಕಾಸಂಗೆ. ಹಾಗಂಥೇಳಿ ಸಿಟ್ಟೆಲ್ಲ ರೊಟ್ಟಿ ಮೇಲೆ ತೋರಿಸಿದ್ರೆ ರೊಟ್ಟಿ ಹರಿತಾವ್ರಿ. ಚಂದಂಗೆ ಅಮಾತಂಗೆ ಈಚೆ ಕಡೆ ಕೈಲೇ ಹೊಳಿ ಬೀಳ್ಬೇಕ್ರಿ ಅದು ರೊಟ್ಟಿ ದಂಡಿ. ಆ ಥರ ಬಡ್ಕೋತ ಹೋಗ್ಬೇಕ್ರಿ ಗುಂಡಕ್ಕಂಗೆ. ಸಾವ್ಕಾಸ ಮಾಡಿರಿ, ಏನು ಅರ್ಜೆಂಟ್ ಇಲ್ಲ. ಆದ್ರೆ ಒಂದೇ ಮಾಡಿರಿ, ಚಂದಂಗೆ ಮಾಡಿರಿ. ಈ ರೊಟ್ಟಿ ಮಾಡೋ ಮುಂದಾಗ ಒಂದು ಜಾನಪದ ಹಾಡು ನೆನಪಾಗುತ್ತೆ. ಹಿಟ್ಟಿಗೆ ನೀರ ಹಾಕಿ ನೀ ರೊಟ್ಟಿ ಮಾಡಾಕೊಂತೇನೆ, ಹಿಟ್ಟಿಗೆ ನೀರ ಹಾಕಿ ನೀ ರೊಟ್ಟಿ ಮಾಡಾಕೊಂತೇನೆ, ಜಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನ ಬರಲಿಲ್ಲ ಕವ್ವ, ಜಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನ ಬರಲಿಲ್ಲ ಕವ್ವ. ಕೆನೆ ಮೊಸರ ಮಾಡೇನಿ ಪಾಜುಕ ಬೆಣ್ಣೆ ಇಟ್ಟೇನಿ, ಕೆನೆ ಮೊಸರ ಮಾಡೇನಿ ಪಾಜುಕ ಬೆಣ್ಣೆ ಇಟ್ಟೇನಿ, ಕೆಂಪು ಖಾರ ಅರದ ಮ್ಯಾಲ ಉಳ್ಳಿಗಡ್ಡಿ ಇಟ್ಟೇನಿ, ಕೆಂಪು ಖಾರ ಅರದ ಮ್ಯಾಲ ಉಳ್ಳಿಗಡ್ಡಿ ಇಟ್ಟೇನಿ, ಸಂತಿಗಂತ ಹೋದ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನ ಬರಲಿಲ್ಲ ಕವ್ವ, ಸಂತಿಗಂತ ಹೋದ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನ ಬರಲಿಲ್ಲ ಕವ್ವ. ಹುಗ್ಗಿ ಹೊಳಗಿ ಏನೋ ಬ್ಯಾಡ, ಹಪ್ಪದಡಗಿ ಮಾಡಬ್ಯಾಡ, ಹುಗ್ಗಿ ಹೊಳಗಿ ಏನೋ ಬ್ಯಾಡ, ಹಪ್ಪದಡಗಿ ಮಾಡಬ್ಯಾಡ, ಕಿಚನ ಮ್ಯಾಲಿನ ರೊಟ್ಟಿ ಇದ್ದರ ಸಾಕ ಎಂದ ನನ್ನ ರಾಯ, ಕಿಚನ ಮ್ಯಾಲಿನ ರೊಟ್ಟಿ ಇದ್ದರ ಸಾಕ ಎಂದ ನನ್ನ ರಾಯ, ಸಂತಿಗಂತ ಹೋದ ರಾಯ ಬರಲಿಲ್ಲ ಕವ್ವ, ಸಂತಿಗಂತ ಹೋದ ರಾಯ ಬರಲಿಲ್ಲ ಕವ್ವ. ಹಿಟ್ಟಿಗೆ ನೀರ ಹಾಕಿ ನೀ ರೊಟ್ಟಿ ಮಾಡಾಕೊಂತೇನೆ, ಹಿಟ್ಟಿಗೆ ನೀರ ಹಾಕಿ ನೀ ರೊಟ್ಟಿ ಮಾಡಾಕೊಂತೇನೆ, ಜಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನ ಬರಲಿಲ್ಲ. ನೋಡ್ರಿ ಎಷ್ಟು ಚಂದ ಐತಿ ಹಾಡ. ರೊಟ್ಟಿನೂ ಅಷ್ಟು ಚಂದ ಆಗ್ತಾವ. ನೋಡಿದ್ರೆಲ್ಲ ರೊಟ್ಟಿ ಹೆಂಗೆ ಉಪ್ತೈತ ಅಂತ. ಈ ರೀತಿ ಗುಂಡಕ್ಕಂಗೆ ಅಮಾತಂಗೆ ಬಡ್ದ ರೊಟ್ಟಿ ತೆವಿ ಮ್ಯಾಗ ಹಾಕಿ 2 ನಿಮಿಷ ಬಿಟ್ಟು ಮತ್ತು ತಿರುವಿ ಹಾಕಿ ಒಂಚೂರು ಕೈಲಿನ ಒತ್ತಿದ್ರೂ ನಡೆಯುತ್ತಾ, ಒತ್ತಲಿಲ್ಲ ಅಂದ್ರೂ ತಾನ ಉಪ್ತಾವ್ರಿ ರೊಟ್ಟಿ. ಯಾವಾಗಲೂ ಅಡುಗೆ ಮನಸ್ಸು ಕೊಟ್ಟು ಮಾಡಿ ಪ್ರೀತಿಯಿಂದ ಬಡಿಸಿದ್ರೆ ಉಂಡವ್ರ ಹೊಟ್ಟೆನೂ ತುಂಬತೈತಿ, ಮಾಡಿದವ್ರ ಮನಸ್ಸು ತುಂಬತೈತಿ. ಒಂದು ಸತಿ ಮಾಡಿ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಮಾಡಿ ನಮಗೂ ಹೇಳ್ರಿ ಹೆಂಗಿತ್ತು ಅಂತ. ಈ ರೊಟ್ಟಿ ಮೇಲೆ ಒಂದಿಟ್ಟು ಬೆಳ್ಳುಳ್ಳಿ ಉಪ್ಪು ಹಾಕಿ ಕೈಲೇನ ಮುಟ್ಗಿ ಮಾಡಿ ತಿಂದ್ರೆ ಭಾರಿ ಹತ್ತೈತ್ರಿ. ಆರಾಮ್ ತಪ್ಪದವ್ರಿಗಂತೂ ನಮ್ಮ ಕಡೆ ಇದೇ ಥರ ಮುಟ್ಗಿ ಮಾಡಿಕೊಡ್ತಾರೆ. ಮುಟ್ಗಿ ಒಳಗೂ 4-5 ಪ್ರಕಾರ ಅದಾವ್ರಿ. ನಾನು ಮುಂದಿನ ವಿಡಿಯೋದಾಗ ಹೇಳ್ಕೊಡ್ತೇನೆ ರೀ ನಿಮ್ಗೆ. ಈ ರೊಟ್ಟಿ ಜೋಡೆ ಬಿಸಿ ಬಿಸಿ ರೊಟ್ಟಿ ಜೊತೆ ಶೇಂಗಾ ಸಾರು ಹಾಕ್ಕೊಂಡು ಅದ್ರ ಜೋಡೆ ಒಂದು ಉಳ್ಳಾಗಡ್ಡಿ ತೊಗೊಂಡು ಕೂತ್ರೆ, ಅದು ಒಯ್ದು ಹೊಲ್ದಾಗ ತಿಂದ್ರಂತರೂ ಆಹಾ ಅಮೃತ ತಿಂದಂಗೆ ಆಗುತ್ತೆ ನೋಡ್ರಿ. ಈ ರೊಟ್ಟಿ ಜೋಡೆ ಎಣ್ಗಾಯಿ ಪಲ್ಯನೂ ಶಿವ್ ಹತ್ತೈತಿ. ನೀವು ಯಾವ ಪಲ್ಯ ಮಾಡಿದ್ರೂ ಭಾರಿ ಹತ್ತೈತ್ರಿ. ಅದಕ್ಕೆ ಒಂದು ಸತಿ ರೊಟ್ಟಿ ಮಾಡಿ ನೋಡ್ರಿ. ಇದೇ ಥರ ವಿಡಿಯೋ ನೋಡೋಕೆ ನಮ್ಮ ಚಾನಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.